ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟ ನಂತರ FIR ಒಂದು ರಿಜಿಸ್ಟರ್ ಮಾಡ್ತೀವಿ ಅಂಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ದ ಕೇಸ್ ಅಕಾರ್ಡಿಂಗ್ಲಿ. ಸರ್ ಯಾವ ರೀತಿ ಕೊಲೆ ಮಾಡಿದ್ದಾರೆ ಸರ್? ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ, ಬ್ಲಡ್ ಲಾಸ್ ಇದೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು. ಸರ್ ಹೆಂಡತಿ ಮಾತ್ರ ಕೊಲೆ ಮಾಡಿದ್ರೆ ಅಥವಾ ಮಗಳದೇನಾದ್ರು? ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ. ಈಗ ಈ ಸ್ಟೇಜ್ನಲ್ಲಿ FIR ಕೂಡ ಆಗಿಲ್ಲ, ಏನು FIR ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ. ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ನೋಡಿ, ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ. ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು. ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ. ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇನಿಷಿಯಲ್ ಇನ್ಫಾರ್ಮೇಷನ್ ಬರುತ್ತೆ, ನಂತರ ವಿಲ್ ಬಿ ಏಬಲ್ ಟು ಟೆಲ್ ಯು ಸಮ್ ಬೇಸಿಕ್. ಮನೆಯಲ್ಲಿ 3 ಜನ ಆವಾಗ ಆ ಟೈಮಲ್ಲಿ ಒಟ್ಟಿಗೆ ಇದ್ದರೂ ಅಷ್ಟು ಗೊತ್ತಾಗಿದೆ. ಲೆಟ್ ದ ಫರ್ದರ್ ಇನ್ಫಾರ್ಮೇಷನ್ ಬಿ ಟೋಲ್ಡ್ ಲೇಟರ್. ಏನು ಯಾರು ಒಬ್ರು ಪ್ಲೀಸ್. ಮನೆಯಲ್ಲಿದ್ದಂಥ ಸಮಯದಲ್ಲಿ ಮನೇಲಿ ಯಾರ್ಯಾರಿದ್ರು ಅಂತ ಸರ್? 3 ಜನ ನಮಗೆ ಖಚಿತವಾಗಿ ಅವ್ರ ಕಡೆಯಿಂದಲೇ ಯಾರಿದ್ರು ಅವ್ರ ಕಡೆಯಿಂದಲೇ ಗೊತ್ತಾಗಿದೆ. ನಂತರ ಗೊತ್ತಾಗುತ್ತೆ ಫರ್ದರ್. ಸರ್ ಒಂದು ಕಡೆ ಏನು ಆಸ್ತಿ ವಿಚಾರಕ್ಕೆ ಅಂತ ಒಂದಷ್ಟು ಎಲ್ಲ ಫಾರ್ ಫೆಚ್ಡ್ ವಿಷಯ. ಈಗ ಇನ್ವೆಸ್ಟಿಗೇಷನ್ ನಡೀಲಿ. ಇನ್ವೆಸ್ಟಿಗೇಷನ್ ಆದ ನಂತರ ನಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಪೊಲೀಸರ ಗಮನಕ್ಕೆ ತಂದಿದ್ರೆ ಸರ್ ಈ ಹಿಂದೆ ಕೌಟುಂಬಿಕ ವಿಚಾರ ಕಲಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರಿಗೆ ಮಾಹಿತಿ ಇತ್ತ ಅಂತ? ಈಗ ನೋಡಿ, ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ. ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೇನೆ. ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ. ನಮ್ಮ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ. ಕೇಸ್ ರಿಜಿಸ್ಟರ್ ಆಗಲಿ, FIR ರಿಜಿಸ್ಟರ್ ಆಗಲಿ, ಭಾಳಷ್ಟು ವಿಷಯ ಓಪನ್ ಆಗುತ್ತೆ. ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ, ಅವ್ರ ಸ್ಟೇಟ್ಮೆಂಟ್ ತಗೊಳ್ತೇವೆ. ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ. ಸರ್ ಯಾವ ವೆಪನ್ನಲ್ಲಿ ಮರ್ಡರ್ ಮಾಡಿದ್ರೆ ವೆಪನ್ ಸೀಸ್ ಆಗಿದೆ? ಈಗ ನೋಡಿ, ಬ್ಲಡ್ ಲಾಸ್ ಇದೆ. ನಮಗೆ ಶಾರ್ಪ್ ವೆಪನ್ ಕೂಡ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ. ಅದೇ ವೆಪನ್ ಯೂಸ್ ಆಗಿದೆ, ಬೇರೆ ವೆಪನ್ ಆಗಿದೆ, ನಂತರ ನಮಗೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.